ಭಾಳ ಕಷ್ಟ ಆಗತ್ತೆ ನಿಜವಾದ ಪ್ರೀತಿಯ ಸಂಬಂಧ ಕಟ್ಟೋದು. ಯಾಕಂದ್ರೆ ನಿಜವಾದ ಪ್ರೀತಿಯಂತೂ ನೇರ, ಎದೆ ಮೇಲಿನ ಏಟಿನ ಥರ ಇರುತ್ತೆ. ಜನ ಹೇಳ್ತಾರೆ ನಿಜವಾದ ಪ್ರೀತಿ ಸಿಗಲ್ಲ ಅಂತ. ನಾನು ಹೇಳ್ತೀನಿ ನಿಜವಾದ ಪ್ರೀತಿಯನ್ನ ನಿಮ್ಮಿಂದ ತಡ್ಕೊಳ್ಳೋಕೆ ಆಗಲ್ಲ. ಸಿಗೋಕಂತೂ ಇವತ್ತೇ ಸಿಗುತ್ತೆ, ತಡ್ಕೊಳ್ತೀರಾ? ದೊಡ್ಡ ದೊಡ್ಡ ಕಥೆಗಳನ್ನೇ ಕಟ್ತಾರೆ. ಶಾಯರ್ಗಳ ಅಂಗಡಿಗಳೇ ನಡೀತಿವೆ ಇದೇ ಮಾತಿನ ಮೇಲೆ. ನಾವಂತೂ ಬಹಳ ಯೋಗ್ಯರಾಗಿದ್ವಿ. ಆದರೆ ಈ ಹಾಳಾದ ಜೀವನ ಮೋಸ ಮಾಡ್ಬಿಡ್ತು. ನಮಗೆ ನಿಜವಾದ ಪ್ರೀತಿ ಸಿಗಲೇ ಇಲ್ಲ ಅಂತ. ಬರೀ ಸುಳ್ಳು. ನೀನು ಆ ಲಾಯಕ್ಕಿದ್ಯಾ ನಿಜವಾದ ಪ್ರೀತಿ ತಡ್ಕೊಳ್ಳೋಕೆ? ಯೋಗ್ಯತೆ ಮಾತು ಬಿಟ್ಬಿಡು, ನಿಯತ್ತಿದ್ಯಾ? ನಿಜವಾದ ಪ್ರೇಮಿ ಮುಂದೆ 2 ದಿನ ನಿಲ್ಲೋಕೆ ಆಗಲ್ಲ. ಓಡಿ ಹೋಗ್ತೀರ. ನಮಗೆ ಪ್ರೀತಿ ಬೇಕಾಗಿಲ್ಲ, ನಮಗೆ ಭ್ರಮೆ ಬೇಕು, ನಮಗೆ ಮೋಸ ಬೇಕು. ನಮ್ಮನ್ನ ಸುಂದರವಾದ ಮೋಸಗಳಲ್ಲಿ ಇಡೋರು ಅಂಥವ್ರು ನಮಗೆ ಬೇಕು. ನಮ್ಮನ್ನ ಬಣ್ಣದ ಕನಸುಗಳಲ್ಲಿ ಇಡೋರು ಅಂಥವ್ರು ನಮಗೆ ಬೇಕು. ನಮ್ಗಂಥವ್ರು ಬೇಕು. ಯಾರು ನಮ್ಮನ್ನು ಹೇಳ್ತಾರೋ ಅರೆ ಇಲ್ಲ, ನೀನಲ್ಲಿ ಮೋಸಗಾರ, ಅರೆ ಇಲ್ಲ, ನೀನಲ್ಲಿ ಲಂಚಕೋರ, ಅರೆ ಇಲ್ಲ, ನಿನ್ನ ಸೊಂಟ ಎಲ್ಲಿ ದಪ್ಪ ಆಗ್ತಿದೆ, ನಿನ್ಗಿಂತ ಸುಂದರ ಯಾರು, ನಿನ್ಗಿಂತ ಗುಣವಂತ ಯಾರು, ನಿನ್ಗಿಂತ ಬುದ್ಧಿವಂತ ಯಾರು, ನಿನ್ಗಿಂತ ದೊಡ್ಡವ್ರು ಯಾರು? ನಮಗೆ ಬೇಕು ಯಾರಾದರೂ ಅಂಥವ್ರು ನಮಗೆ ಹೇಳೋರು ನೀನು ಹೇಗೆ ಇರು, ನಮಗಂತೂ ನೀನೆ. ನಮಗೆ ಬೇಕು ಯಾರಾದರೂ ಹೇಳೋರು ಆಹಾ, ನಿನ್ನ ಪ್ರತಿಯೊಂದು ಲೋಪನೂ ನಮಗೊಪ್ಪಿಗೆ. ಇದೊಂದು ಒಳಸಂಚು. ನಮಗೆ ಗೊತ್ತಿರುತ್ತೆ ಎಲ್ಲಿವರೆಗೆ ನಾವು ಅವ್ರ ತಪ್ಪು ಒಪ್ಪಲ್ವೋ ಅವರು ನಮ್ಮದು ಒಪ್ಪಲ್ಲ ಅಂತ. ಇದೊಂದು ಒಳಸಂಚು. ನಮಗೆ ಗೊತ್ತಿರುತ್ತೆ ಒಂದು ವೇಳೆ ಅವರನ್ನು ನಾವು ಉತ್ತಮರಾಗೋಕ್ಕೆ ಪ್ರೇರೇಪಿಸಿದರೆ ಆಮೇಲೆ ನಮ್ಮ ಮೇಲೆ ಒತ್ತಡ ಬೀಳುತ್ತೆ ಅಲ್ವಾ, ಜವಾಬ್ದಾರಿ ಬೀಳುತ್ತೆ, ನಾವು ಉತ್ತಮರಾಗಬೇಕು ಅಂತ. ಉತ್ತಮರಾಗೋಕ್ಕೆ ಶ್ರಮ ಬೇಕು ಗುರು. ಮಂಚ ಮುರಿದು ಯಾರೂ ಉತ್ತಮರಾಗಲ್ಲ. ನಮಗೆ ಉತ್ತಮರಾಗೋದು ಬೇಕಿಲ್ಲ. ಹಾಗಾಗಿ ನಾವಿದನ್ನೂ ಇಷ್ಟಪಡಲ್ಲ, ನಮ್ಮ ಸಂಗಾತಿಯು ಉತ್ತಮರಾಗಲಿ ಅಂತ. ಅವ್ರ ಬೆಳವಣಿಗೆ ನಮಗೆ ಬರೀ ಆ ಮಿತಿಯವರೆಗೆ ಬೇಕು. ಯಾವ ಮಿತಿಯವರೆಗೆ ಅವ್ರ ಬೆಳವಣಿಗೆ ನಮ್ಮ ಭೋಗದ ಕೆಲಸದ ಬರುತ್ತೋ. ಉದಾಹರಣೆಗೆ ಯಾರಿಗೋ ದೊಡ್ಡ ಸಂಬಳದ ಕೆಲಸ ಸಿಕ್ಕರೆ ಅವನ ಹೆಂಡತಿ ಖುಷಿ ಆಗ್ತಾಳೆ. ಭಾರೀ ದುಡ್ಡಿನ ಕೆಲಸ ಸಿಗದಿದ್ರೂ ಅವನು ಲಂಚ ಭಾರಿ ತರ್ತಿದ್ರೆ ಮನೆಯವರು ಖುಷಿಯಾಗಿರ್ತಾರೆ. ಇದು ಬೆಳವಣಿಗೆ ಅಲ್ಲವೇ ಅಲ್ಲ, ಇದಂತೂ ಭೋಗದ ಏರ್ಪಾಡು. ನಿಜವಾದ ಪ್ರಗತಿ ಯಾವಾಗ ಆಗ್ತಿದೆಯೋ ಅಂದರೆ ನಿಮ್ಮ ಒಳಗಿನ ಪ್ರಗತಿ. ಅವಾಗ ನೋಡಿ ನಿಮ್ಮಿಂದ ಎಷ್ಟು ಜನ ತಕ್ಷಣ ದೂರ ಆಗ್ತಾರೆ ಅಂತ. ನೀವು ಬಹಳಷ್ಟು ಸಂಪಾದನೆ ಮಾಡೋಕೆ ಶುರು ಮಾಡಿ, ಅದು ಕಪ್ಪು ಹಣನೇ ಆಗಿರಲಿ, ಮತ್ತು ಅದರಿಂದ ಮನೆಯಲ್ಲಿ ಭೋಗದ ಸಾಧನಗಳನ್ನು ತಂದಿಡೋಕೆ ಶುರು ಮಾಡಿ, ಮನೆಯವರು ಖುಷಿಯಾಗಿರ್ತಾರೆ. ಯಾಕಂದರೆ ಈಗ ನೀವು ಏನೇ ಮಾಡ್ತಿದ್ರು ಅದು ನೇರವಾಗಿ ಅವ್ರ ಭೋಗಕ್ಕೂ ಕೆಲಸಕ್ಕೆ ಬರುತ್ತೆ. ಆದರೆ ನಿಮ್ಮ ಅಸಲಿ ಪ್ರಗತಿ ಆಗೋಕೆ ಶುರುವಾಗಲಿ, ಆಮೇಲೆ ನೋಡಿ ಯಾರು ನಿಮ್ಮ ಜೊತೆ ನಿಲ್ತಾರೆ ಅಂತ. ಯಾರು ನಿಮ್ಮ ಅಸಲಿ ಪ್ರಗತಿಯಲ್ಲಿ ನಿಮ್ಮ ಜೊತೆ ನಿಲ್ತಾರೋ ಅವರೇ ನಿಜವಾದ ಪ್ರೇಮಿ. ಯಾರು ನಿಮ್ಗೆ ಹೇಳ್ತಾರೋ ಪರವಾಗಿಲ್ಲ, ರೂಪಾಯಿ ಬರಲ್ಲ, ದುಡ್ಡು ಬರಲ್ಲ, ಪರವಾಗಿಲ್ಲ, ಕೆಲವು ಭೌತಿಕ ಕಷ್ಟಗಳು ಬರ್ತವೆ, ಪ್ರಾಪಂಚಿಕವಾಗಿ ಕೆಲವು ಕೊರತೆಗಳು ಬರ್ತವೆ, ಆದರೆ ನೀನು ಮುಂದೆ ನಡಿ. ನೀನದಾಗೂ ಯಾವುದಾಗೋದು ನಿನ್ನ ನಿಯತಿಯಾಗಿದೆಯೋ ಸಂಪೂರ್ಣವಾಗಿ ಪ್ರಕಟವಾಗು, ಅರಳಿಬಿಡು ಹೂವಿನ ಥರ. ನಾವು ಅದರಲ್ಲೇ ಸಂತುಷ್ಟರಾಗಿದ್ದೀವಿ, ಅದೇ ನಮ್ಮ ಗುರಿ. ಅಂಥವ್ರು ಯಾರಾದರೂ ಸಿಕ್ಕರೆ ತಿಳ್ಕೊಳ್ಳಿ ಅವರು ಪ್ರೇಮಿ ಅಂತ.